ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ತಲಾಶ್ ಎಂಬ ಬೆಂಗಾಲಿ ಹಾಗೂ ಹಿಂದಿ ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗಿದ್ದ ಅಮೀರ್ ಖಾನ್ ಅವರ ತಲಾಶ್ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವುದೇ ಲಿಂಕ್ ಇಲ್ಲ. ಇನ್ನು ಈ ಚಿತ್ರದ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಪ್ರಿಯಾ ಸುಮನ್ ಎಂಬ ಒಬ್ಬ ಹುಡುಗನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರ್ತಾಳೆ. ಆದ್ರೆ ಕಾರಣಾಂತರಗಳಿಂದಾಗಿ ಪ್ರಿಯಾ ಸುಮನ್ ಎಂಬ ಆ ಹುಡುಗನನ್ನ ಮದುವೆ ಆಗೋದಕ್ಕೆ ಸಾಧ್ಯವಾಗದೆ ಕಿರಣ್ ಎಂಬ ಮತ್ತೊಬ್ಬ ಹುಡುಗನನ್ನ ಮದುವೆ ಆಗ್ತಾಳೆ. ಆದ್ರೆ ಇದೆಲ್ಲ ಆಗಿ ಒಂದು ವರ್ಷದ ನಂತರ ಈಕೆಯ ಎಕ್ಸ್ ಬಾಯ್ ಫ್ರೆಂಡ್ ಆಗಿರುವ ಸುಮನ್ ಅನ್ನ ಒಂದು ಆಕ್ಸಿಡೆಂಟ್ ಆದಾಗ ಮೀಟ್ ಮಾಡ್ತಾಳೆ. ತನಗೆ ಈಗಾಗಲೇ ಮದುವೆ ಆಗಿದ್ದ ಕಾರಣ ಪ್ರಿಯಾ ಅವನನ್ನ ಎಷ್ಟೇ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತ ಪದೇ ಪದೇ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಅದೇ ಸಮಯಕ್ಕೆ ಪೊಲೀಸರಿಗೆ ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಒಂದು ದೊಡ್ಡ ಬಿಲ್ಡಿಂಗ್ ನ ಬಳಿ ಡೆಡ್ ಬಾಡಿ ಬಿದ್ದಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಪೊಲೀಸರು ಅಲ್ಲಿ ಕೊಲೆಯಾದ ವ್ಯಕ್ತಿ ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಪೊಲೀಸರಿಗೆ ಸಿಕ್ಕ ಆ ಡೆಡ್ ಬಾಡಿ ಯಾರದ್ದು, ಆ ವ್ಯಕ್ತಿಯನ್ನ ಕೊಲೆ ಮಾಡಿದ್ಯಾರೋ, ಮತ್ತೊಂದು ಕಡೆ ಒಂದು ವರ್ಷದ ನಂತರ ವಾಪಸ್ ಭೇಟಿಯಾದ ಸುಮನ್ ಪ್ರಿಯಾಗೆ ಮಾಡಿದ್ದೇನೋ, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ನಲ್ಲಿರುವ ಒಂದು ದೊಡ್ಡ ಬಿಲ್ಡಿಂಗ್ ನ ಬಳಿ ಹುಡುಗರು ಕ್ರಿಕೆಟ್ ಆಡ್ತಿರೋದನ್ನ ನೋಡ್ತೀವಿ. ಫೀಲ್ಡಿಂಗ್ ಮಾಡ್ತಿದ್ದ ಹುಡುಗ ಬಾಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಆ ಬಿಲ್ಡಿಂಗ್ ನ ಬಳಿಗೆ ಬರ್ತಿದ್ದ ಹಾಗೆ ತುಂಬಾನೇ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಒಂದೇ ಸರಿ ಹೆದರಿಕೊಂಡ ಆ ಹುಡುಗ ಜೋರಾಗಿ ಕಿರುಚಿಕೊಳ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಸ್ಥಳಕ್ಕೆ ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾರೆ. ಹತ್ತಿರ ಹೋಗಿ ಚೆಕ್ ಮಾಡಿದಾಗ ಆ ವ್ಯಕ್ತಿಯ ತಲೆಗೆ ಮೊದಲು ಶೂಟ್ ಮಾಡಿ ಸಾಯಿಸಿ ನಂತರ ಡೆಡ್ ಬಾಡಿಯನ್ನ ಪ್ಯಾಕ್ ಮಾಡಿ ಎಸೆಯಲಾಗಿದೆ ಅಂತ ಗೊತ್ತಾಗುತ್ತೆ. ಹಾಗೂ ಆ ಕೊಲೆಯಾಗಿ ಆಗಲೇ ಕೆಲವು ದಿನಗಳು ಕಳೆದಿರೋ ಕಾರಣ ಡೆಡ್ ಬಾಡಿ ಕೊಳೆತು ವಾಸನೆ ಕೂಡ ಬರ್ತಿರುತ್ತೆ. ಪೊಲೀಸರು ಮೊದಲು ಆ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಟ್ಟು ಸುತ್ತಮುತ್ತ ಸ್ಟೇಷನ್ ಗಳಲ್ಲಿ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ನಂತರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಆಫೀಸರ್ ಸುಭಾಷ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ಆ ಡಾಕ್ಟರ್ ಹೇಳೋದೇನಂದ್ರೆ, ಸರ್ ಮೊದಲೇ ಹೇಳಿದ ಹಾಗೆ ತಲೆಗೆ ಶೂಟ್ ಮಾಡಿರೋ ಕಾರಣ ಈ ವ್ಯಕ್ತಿಯ ಕೊಲೆಯಾಗಿದೆ. ಆದ್ರೆ ಪೋಸ್ಟ್ ಮಾರ್ಟಂ ಮಾಡಿದಾಗ್ಲೇ ಗೊತ್ತಾಗಿದ್ದು ಇವನ ಎದೆಯ ಮೂಳೆಗಳು ಮುರಿದು ಹೋಗಿವೆ. ಇದರ ಅರ್ಥ ಕೊಲೆ ಮಾಡಿದ ನಂತರ ಈ ವ್ಯಕ್ತಿಯನ್ನ ಯಾವುದೋ ಎತ್ತರದ ಜಾಗದಿಂದ ಕೆಳಗಡೆ ಎಸೆಯಲಾಗಿದೆ. ಸರಿ ಅಂತ ಸುಭಾಷ್ ಸುತ್ತಮುತ್ತ ಸ್ಟೇಷನ್ ಗಳಲ್ಲಿ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗಿದೆ ಅಂತ ಚೆಕ್ ಮಾಡಿಸ್ತಾರೆ. ಆದ್ರೆ ಯಾವುದೇ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗಿರೋದಿಲ್ಲ. ಮೋಸ್ಟ್ಲಿ ಅನಾಥ ಶವ ಇರಬೇಕು ಅಂತ ಇವರೆಲ್ಲ ಮಾತನಾಡಿಕೊಳ್ತಿರುವಾಗ ಬೇರೊಂದು ಡೆಡ್ ಬಾಡಿಯನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಮಾರ್ಚರಿಗೆ ಬರ್ತಾನೆ. ಕ್ಯಾಶುವಲ್ ಆಗಿದ್ದ ಆ ವ್ಯಕ್ತಿ ಪೊಲೀಸರಿಗೆ ಸಿಕ್ಕಿರುವ ಈ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಒಂದು ರೀತಿ ಟೆನ್ಷನ್ ಆಗಿ ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ವರ್ಷದ ನಂತರ ಸುಮನ್ ಎಂಬ ಒಬ್ಬ ಹುಡುಗ ಗಾಡಿಯಲ್ಲಿ ಬರ್ತಿರೋದನ್ನ ನೋಡ್ತೀವಿ. ಮೂವಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದ ಈ ಸುಮನ್ ಚಾನ್ಸ್ ಗಾಗಿ ಅಲೆದಾಡ್ತಿರ್ತಾನೆ. ಅದೇ ರಸ್ತೆಯಲ್ಲಿ ಏನನ್ನೋ ಯೋಚನೆ ಮಾಡ್ತಾ ಒಂದು ರೀತಿ ಟೆನ್ಷನ್ ಆಗಿ ಕಾರನ್ನ ಡ್ರೈವ್ ಮಾಡ್ತಾ ಬರ್ತಿರುವ ಚಿತ್ರದ ಹೀರೋಯಿನ್ ಆಗಿರುವ ಪ್ರಿಯಾಳನ್ನ ನೋಡ್ತೀವಿ. ಪ್ರಿಯಾ ಸುಮನ್ನ ಬೈಕ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಅಂತ ಹೋಗಿ ಅವನಿಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿಬಿಡ್ತಾಳೆ. ಗಾಬರಿಯಾದ ಪ್ರಿಯಾ ತಕ್ಷಣ ಕೆಳಗಡೆ ಇಳಿದು ಹೋಗಿ ಸುಮನ್ನನ್ನ ನೋಡ್ತಿದ್ದ ಹಾಗೆ ಒಂದೇ ಸರಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಆ ಸುಮನ್ ಬೇರೆ ಯಾರು ಅಲ್ಲ, ಇವರಿಬ್ಬರು ಒಂದು ವರ್ಷದ ಹಿಂದೆ ತಾನೆ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತಾರೆ. ಆಕ್ಸಿಡೆಂಟ್ ಆಗಿ ಸುಮನ್ನ ತಲೆಯಿಂದ ರಕ್ತ ಬರ್ತಿದ್ದ ಕಾರಣ ತಕ್ಷಣವೇ ಪ್ರಿಯಾ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ. ಡಾಕ್ಟರ್ಸ್ ಗಳು ಸುಮನ್ಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿಕೊಳ್ತಾರೆ. ಅಲ್ಲೇ ಇದ್ದ ರಿಸೆಪ್ಷನಿಸ್ಟ್ ಪ್ರಿಯಾಗೆ ಒಂದು ಫಾರ್ಮ್ ಅನ್ನ ಕೊಟ್ಟು ಪೇಷಂಟ್ ನ ಡೀಟೇಲ್ಸ್ ಗಳನ್ನ ಫಿಲ್ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ವರ್ಷದ ಹಿಂದೆ ಇವರಿಬ್ಬರ ಮಧ್ಯ ಏನಾಗಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಸುಮನ್ ಒಬ್ಬ ಅನಾಥನಾಗಿದ್ದು ಪ್ರಿಯಾ ಒಬ್ಬ ಶ್ರೀಮಂತ ಬಿಸ್ನೆಸ್ ಮನ್ ನ ಮಗಳಾಗಿರ್ತಾಳೆ. ಪ್ರಿಯಾಳ ಮನೆಯಲ್ಲಿ ಆಕೆಗೆ ಮದುವೆ ಮಾಡೋದಕ್ಕೆ ಅಂತ ಹುಡುಗನನ್ನ ಹುಡುಕೋದಕ್ಕೆ ಶುರು ಮಾಡಿರ್ತಾರೆ. ಆಗ ಪ್ರಿಯಾ ಸುಮನ್ ಬಳಿ ಬಂದು ನಮ್ಮ ಮನೆಗೆ ಬಂದು ನನ್ನ ತಂದೆ ಬಳಿ ನಮ್ಮಿಬ್ಬರ ಮದುವೆ ವಿಚಾರವನ್ನ ಮಾತಾಡುವಂತ ಕೇಳಿರ್ತಾಳೆ. ಆದ್ರೆ ಸುಮನ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇದ್ದು ಸಿನಿಮಾ ಫೀಲ್ಡ್ ನಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಅಂದುಕೊಂಡಿರ್ತಾನೆ. ಪ್ರಿಯಾ, ನಾನೀಗ ನಿನ್ನ ತಂದೆ ಬಳಿ ಬಂದು ನಮ್ಮಿಬ್ಬರ ಪ್ರೀತಿಯ ವಿಚಾರವನ್ನ ಮಾತನಾಡಿದ್ರೆ ಅವರು ಖಂಡಿತ ಒಪ್ಪಿಕೊಳ್ಳೋದಿಲ್ಲ. ನನಗೆ ಯಾವ್ದಾದ್ರೂ ಮೂವಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಸಿಗ್ಲಿ, ನಾನೇ ಬಂದು ನಿನ್ನ ತಂದೆ ಬಳಿ ಮಾತನಾಡ್ತೀನಿ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿ ಸಿಟ್ಟಾದ ಪ್ರಿಯಾ, ಸುಮನ್ ಕಳೆದ ಒಂದು ವರ್ಷದಿಂದ ಇದನ್ನೇ ಹೇಳ್ತಿದ್ಯಾ, ದಿನೇ ದಿನೇ ನನ್ನ ಮನೆಯಲ್ಲಿ ಮದುವೆ ಆಗುವಂತ ತುಂಬಾನೇ ಪ್ರೆಷರ್ ಮಾಡ್ತಿದ್ದಾರೆ, ಅದೆಲ್ಲ ಗೊತ್ತಿಲ್ಲ, ತಕ್ಷಣ ನೀನು ಮನೆಗೆ ಬಂದು ಮಾತಾಡುವಂತ ಜಗಳ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಪ್ರೆಸೆಂಟ್ಗೆ ಬರುತ್ತೆ.
ಈಗ ಪ್ರಿಯಾ ನರ್ಸ್ ಬಳಿ ಹೋಗಿ ಮೇಡಮ್ ಸುಮನ್ ಈಗ ಹೇಗಿದ್ದಾನೆ, ಅವನಿಗೆ ಏನು ಕೂಡ ತೊಂದರೆ ಆಗಿಲ್ಲ ಅಲ್ವಾ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಆ ನರ್ಸ್ ಮೇಡಮ್ ಯಾವ ಸುಮನ್ ಬಗ್ಗೆ ವಿಚಾರಿಸ್ತಿದ್ದೀರಾ, ನೀವು ಯಾರ ಬಗ್ಗೆ ಕೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಶಾಕ್ ಆದ ಪ್ರಿಯಾ ಮೇಡಮ್ ಸ್ವಲ್ಪ ಸಮಯದ ಮುಂಚೆ ಆಕ್ಸಿಡೆಂಟ್ ಆಗಿತ್ತು ಅಂತ ಸುಮನ್ ಎಂಬ ಒಬ್ಬ ಹುಡುಗನನ್ನ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿದ್ದೆ, ನೋಡಿದ್ರೆ ಸುಮನ್ ಬಗ್ಗೆ ಏನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತ ಗಲಾಟೆ ಮಾಡ್ತಾಳೆ. ಅದಕ್ಕೆ ಮತ್ತೆ ಆ ನರ್ಸ್ ಮೇಡಮ್ ಸುಮನ್ ಎಂಬ ಯಾವ ಪೇಷಂಟ್ ಕೂಡ ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಲ್ಲ ಅಂತ ಹೇಳಿಬಿಡ್ತಾಳೆ. ಶಾಕ್ ಆದ ಪ್ರಿಯಾ ತಕ್ಷಣ ವಾರ್ಡ್ ನ ಒಳಗಡೆ ಹೋಗಿ ನೋಡ್ತಾಳೆ. ಆದ್ರೆ ಅಲ್ಲೆಲ್ಲೂ ಕೂಡ ಸುಮನ್ ಇವಳಿಗೆ ಕಾಣಿಸೋದೇ ಇಲ್ಲ. ಟೆನ್ಷನ್ ಆದ ಪ್ರಿಯಾ ತಕ್ಷಣವೇ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ತಕ್ಷಣವೇ ಹಾಸ್ಪಿಟಲ್ಗೆ ಬಂದ ಪೊಲೀಸ್ ಆಫೀಸರ್ ಪ್ರಿಯಾಳನ್ನ ಹೊರಗಡೆನೆ ವೇಟ್ ಮಾಡೋದಕ್ಕೆ ಹೇಳಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಆ ಫುಟೇಜ್ ನಲ್ಲಿ ಪ್ರಿಯಾ ಹಾಸ್ಪಿಟಲ್ಗೆ ಬಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ತಿರೋದು ಕಾಣಿಸುತ್ತೆ. ಈ ಕಡೆ ಹೊರಗಡೆ ವೇಟ್ ಮಾಡ್ತಾ ಕೂತಿದ್ದ ಪ್ರಿಯಾಗೆ ಸುಮನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡ್ತಾನೆ. ನಂತರ ಸುಮನ್ ಈಗ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ ಅವನಿರುವ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಗಿದ್ದ ಕಾರಣ ಸುಮನ್ ಈಗಲೂ ಕೂಡ ಪ್ರಜ್ಞಾವಸ್ಥೆಯಲ್ಲೇ ಇರ್ತಾನೆ. 1 ವರ್ಷದ ನಂತರ ತಾನು ಪ್ರೀತಿ ಮಾಡ್ತಿದ್ದ ಪ್ರಿಯಾಳನ್ನ ನೋಡ್ತಿದ್ದ ಹಾಕಿನೇ ಸುಮನ್ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಪ್ರಿಯಾ ನೀನ್ ಯಾಕೆ ನನ್ನನ್ನ ಬಿಟ್ಟು ಬೇರೆಯವನನ್ನ ಮದುವೆ ಆದೆ, ನಿನ್ನನ್ನ ಬಿಟ್ಟು ನನ್ನ ಕೈಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹಗ್ ಮಾಡಿ ಅಳ್ತಾನೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದ ನಂತರ ಪೊಲೀಸರು ಹೊರಗಡೆ ಬಂದು ನೋಡಿದ್ರೆ ಪ್ರಿಯಾ ಆಗಲೇ ಅಲ್ಲಿಂದ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಪೊಲೀಸ್ ಆಫೀಸರ್ ಆ ಫುಟೇಜ್ ಅನ್ನ ತೆಗೆದುಕೊಂಡು ಹೋಗಿ ತನ್ನ ಹೈಯರ್ ಆಫೀಸರ್ ಆಗಿರುವ ಸುಭಾಷ್ಗೆ ತೋರಿಸ್ತಾನೆ. ಮತ್ತೊಂದು ಕಡೆ ಆ ಪ್ರಿಯಾ ಹಾಗೂ ಸುಮನ್ ಒಂದು ರೆಸ್ಟೋರೆಂಟ್ ನಲ್ಲಿ ಮಾತನಾಡ್ತಾ ಕೂತಿರೋದನ್ನ ನೋಡ್ತೀವಿ. ಸುಮನ್ ನಾವಿಬ್ರು ಇದೇ ಕೊನೆಯದಾಗಿ ಭೇಟಿ ಆಗ್ತಿರೋದು. ಈಗಾಗಲೇ ನನಗೆ ಮನೆಯವರು ಕಿರಣ್ ಎಂಬ ಒಬ್ಬ ಹುಡುಗನ ಜೊತೆ ಮದುವೆ ಮಾಡಿಸಿದ್ದಾರೆ, ನೀನು ಕೂಡ ನನ್ನನ್ನ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ದಿನ ರಾತ್ರಿ ಮನೆಗೆ ತಡವಾಗಿ ಹೋದ ಕಾರಣ ಈಕೆ ಗಂಡ ಕಿರಣ್ ಯಾಕೆ ಲೇಟ್ ಆಯ್ತು ಅಂತ ವಿಚಾರಿಸ್ತಾನೆ. ಅದಕ್ಕೆ ಪ್ರಿಯಾ ನನ್ನ ಫ್ರೆಂಡ್ಸ್ ಜೊತೆ ಡಿನ್ನರ್ ಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಮತ್ತೊಂದು ಕಡೆ ಸುಮನ್ ತನ್ನ ಮನೆಗೆ ಹೋದ ನಂತರ ಪ್ರಿಯಾ ತನಗೆ ಮದುವೆ ಆಗಿದೆ ಅಂತ ಹೇಳಿದ್ದನ್ನ ಪದೇ ಪದೇ ನೆನಪಿಸಿಕೊಂಡು ಹುಚ್ಚನ ರೀತಿ ಕಿರುಚಾಡ್ತಿರ್ತಾನೆ. ಹಾಗೂ ಮನೆಯಲ್ಲಿದ್ದ ವಸ್ತುಗಳನ್ನ ಹಾಗೂ ತನ್ನ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಒಡೆದು ಹಾಕ್ತಾನೆ. ನಂತರ ಅಷ್ಟೊತ್ತಲ್ಲೇ ತನ್ನ ಫ್ರೆಂಡ್ ನ ಮೂಲಕ ಪ್ರಿಯಾಳ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆಕೆಗೆ ಕಾಲ್ ಮಾಡ್ತಾನೆ. ಫೋನ್ ಮಾಡ್ತಿರೋದು ಸುಮನ್ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಿಯಾ ಅವನ ಕಾಲ್ ಅನ್ನ ರಿಸೀವ್ ಮಾಡದೆ ಪದೇ ಪದೇ ಕಟ್ ಮಾಡ್ತಿರ್ತಾಳೆ. ಆಗ ಕೋಪಗೊಂಡ ಸುಮನ್ ತಾವಿಬ್ರು ಪ್ರೀತಿ ಮಾಡ್ತಿದ್ದಾಗ ಒಟ್ಟಿಗೆ ತೆಗೆಸಿಕೊಂಡಿದ್ದ ಒಂದು ಫೋಟೋವನ್ನ ಸೆಂಡ್ ಮಾಡ್ತಾನೆ. ನನ್ನ ಕಾಲ್ ಅನ್ನ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಈ ಫೋಟೋವನ್ನ ನಿನ್ನ ಗಂಡನಿಗೆ ಸೆಂಡ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಹೆದರಿಕೊಂಡ ಪ್ರಿಯಾ ತಕ್ಷಣ ವಾಶ್ರೂಮ್ಗೆ ಹೋಗಿ ಫೋನ್ ಅನ್ನ ರಿಸೀವ್ ಮಾಡ್ತಾಳೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನಗೇನೆ ಬ್ಲಾಕ್ ಮೇಲ್ ಮಾಡ್ತೀಯಾ, ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ಯಾ ಅಂತ ಬೈತಾಳೆ. ಅದಕ್ಕೆ ಸುಮನ್ ವಿಚಿತ್ರವಾಗಿ ನಗುತ್ತಾ ಪ್ರಿಯಾ ನಾನು ನಿನ್ನನ್ನ ನೋಡ್ಬೇಕು, ನಿನ್ನ ಜೊತೆ ಮಾತನಾಡ್ಬೇಕು, ನಾಳೆ ಕೊನೆಯದಾಗಿ ಬಂದು ನನ್ನನ್ನ ಭೇಟಿ ಮಾಡು, ಆಮೇಲೆ ನಿನಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಬೇಡಿಕೊಳ್ತಾನೆ. ಪ್ರಿಯಾ ಆಗೋದಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಸುಮನ್ ಮತ್ತೆ ಆ ಫೋಟೋ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾನೆ. ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಕೊಂಡು ನಂತರ ವಾಶ್ರೂಮ್ ಯೂಸ್ ಮಾಡ್ತಿದ್ದೆ ಅನ್ನೋ ರೀತಿ ನಾಟಕ ಮಾಡ್ತಾ ಹೋಗಿ ಮಲಗಿಕೊಳ್ತಾಳೆ. ಪಕ್ಕದಲ್ಲೇ ಇದ್ದ ಕಿರಣ್ ತನ್ನ ಹೆಂಡತಿ ಒಂದು ರೀತಿ ಟೆನ್ಷನ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಪ್ರಿಯಾ ಸುಮನ್ ಅನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾಳೆ. ಸ್ನೇಹಿತರೆ, ಪ್ರಿಯಾಳ ಮನೆಯಲ್ಲಿ ಈಕೆಗೆ ಮದುವೆ ಮಾಡಿಸೋದಕ್ಕೆ ಅಂತ ಹುಡುಗನನ್ನ ನೋಡ್ತಿದ್ರು ಅಲ್ವಾ. ಪ್ರಿಯಾ ಸುಮನ್ಗೆ ನನ್ನ ತಂದೆ ಬಳಿ ಬಂದು ಮಾತಾಡು ಅಂತ ಹೇಳಿ 6 ತಿಂಗಳಾದ್ರೂ ಕೂಡ ಈತ ಮನೆಗೆ ಬಂದು ಮಾತಾಡೇ ಇರೋದಿಲ್ಲ. ಯಾಕಂದ್ರೆ ಇವನಿಗೆ ಇನ್ನು ಕೂಡ ಯಾವ ಮೂವಿಯಲ್ಲೂ ಕೂಡ ಚಾನ್ಸೇ ಸಿಕ್ಕಿರೋದಿಲ್ಲ. ಈಗ ಪ್ರಿಯಾಳ ಮನೆಯಲ್ಲಿ ಮತ್ತಷ್ಟು ಮದುವೆ ಪ್ರೆಷರ್ ಜಾಸ್ತಿ ಆಗಿದ್ದ ಕಾರಣ ಇಬ್ಬರು ಎಲ್ಲಾದ್ರೂ ಓಡಿ ಹೋಗಿ ಮದುವೆ ಆಗೋಣ ಅಂತ ಹೇಳ್ತಾಳೆ. ಆದ್ರೆ ಕುಡಿದು ನಶೆಯಲ್ಲಿದ್ದ ಈತ ನೋಡಿದ್ರೆ ಪ್ರಿಯಾ ಯಾವಾಗ ನೋಡಿದ್ರು ಮದುವೆ ಅಂತ ನನಗೆ ತುಂಬಾನೇ ಟಾರ್ಚರ್ ಮಾಡ್ತಿದ್ಯಾ, ನಾನು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆದ ನಂತರವೇ ನಿನ್ನನ್ನ ಮದುವೆ ಆಗೋದಕ್ಕೆ ಸಾಧ್ಯ, ಅಲ್ಲಿವರೆಗೂ ವೇಟ್ ಮಾಡೋ ಹಾಗಿದ್ರೆ ವೇಟ್ ಮಾಡೋ, ಇಲ್ಲ ಅಂದ್ರೆ ನಿನ್ನಿಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಾದ ನಂತರ ಪ್ರಿಯಾ ಸುಮನ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಆದ್ರೆ ಅವನ ನಂಬರ್ ನಾಟ್ ರೀಚಬಲ್ ಆಗಿದ್ದು ಆತ ಏನಾದ ಎಲ್ಲಿಗೆ ಹೋದ ಅಂತಾನೆ ಯಾರಿಗೂ ಗೊತ್ತಿರೋದಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ತಮ್ಮ ಮನೆಯವರ ಪ್ರೆಷರ್ ಅನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಪ್ರಿಯಾ ಕಿರಣ್ ಅನ್ನ ಮದುವೆ ಆಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಪ್ರಿಯಾ ಇವನ ಮನೆಗೆ ಬಂದು ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಒಡೆದು ಹಾಕಿರೋದನ್ನ ನೋಡ್ತಾಳೆ. ಪ್ರಿಯಾ ನಾನೇನು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿಲ್ಲ ಅಂತಾನೆ ನಿನ್ನನ್ನ ಮದುವೆ ಆಗೋದಕ್ಕೆ ಹಿಂದೇಟು ಹಾಕಿದ್ದೆ, ಆದ್ರೆ ನೀನು ನನ್ನ ಜೀವನದಿಂದ ಹೊರಟು ಹೋದ ನಂತರ ನಾನು ಯಾವುದರ ಮೇಲೂ ಕೂಡ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಪ್ರಿಯಾ ದಯವಿಟ್ಟು ನನ್ನ ಲೈಫ್ ನಲ್ಲಿ ವಾಪಸ್ ಬಾ, ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ತೀನಿ ಅಂತ ಆಕೆಯನ್ನ ಹಗ್ ಮಾಡೋದಕ್ಕೆ ಹೋಗ್ತಾನೆ. ಆಗ ಪ್ರಿಯಾ ಅವನನ್ನ ದೂರ ತಳ್ಳಿ ಸುಮನ್ ನಾನೀಗ ಬೇರೆಯವರ ಹೆಂಡತಿ, ಆದ್ರೂ ಕೂಡ ಈ ಸುಮನ್ ಎಮೋಷನಲ್
ಎಮೋಷನಲ್ ಆಗಿ ಮಾತನಾಡ್ತಾ ಒಂದು ಸ್ಟೇಜ್ ನಲ್ಲಿ ಅವಳಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಾನೆ. ಇವನ ಬಿಹೇವಿಯರ್ ನೋಡಿ ಶಾಕ್ ಆದ ಪ್ರಿಯಾ ಅವನ ಕಪಾಳಕ್ಕೆ ಹೊಡೆದು ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಕಡೆ ಕಿರಣ್ಗೆ ತನ್ನ ಹೆಂಡತಿ ಆಗಾಗ ವಾಶ್ರೂಮ್ಗೆ ಹೋಗಿ ಯಾರದ ಜೊತೆ ಫೋನ್ ನಲ್ಲಿ ಮಾತನಾಡ್ತಿದ್ದಾಳೆ, ಯಾರನ್ನೋ ಮೀಟ್ ಮಾಡ್ತಿದ್ದಾಳೆ ಹಾಗೂ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಆಕೆ ಮೇಲೆ ಅನುಮಾನ ಶುರುವಾಗುತ್ತೆ. ಆ ದಿನ ಸಾಯಂಕಾಲ ಕೂಡ ಪ್ರಿಯಾ ವಾಶ್ರೂಮ್ ನಲ್ಲಿ ಅಳುತ್ತಿರುವ ಶಬ್ದ ಕಿರಣ್ಗೆ ಕೇಳಿಸುತ್ತೆ. ಯಾವುದಕ್ಕೂ ಇರ್ಲಿ ಅಂತ ತನ್ನ ಹೆಂಡತಿಯನ್ನ ಕರೆದುಕೊಂಡು ತನಗೆ ಪರಿಚಯವಿದ್ದ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿಗೆ ಹೋಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಕಿರಣ್ ತನ್ನ ಟ್ರೀಟ್ಮೆಂಟ್ಗೆ ಜೊತೆಗೆ ಬಾ ಅಂತ ಸುಳ್ಳು ಹೇಳಿ ಪ್ರಿಯಾಳನ್ನ ಕರೆದುಕೊಂಡು ಬಂದಿರುತ್ತಾನೆ. ಆದರೆ ಕಿರಣ್ ತನಗೇನೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಕರೆದುಕೊಂಡು ಬಂದಿದ್ದಾನೆ ಅಂತ ಗೊತ್ತಾಗಿ ಪ್ರಿಯಾ ಕೋಪಗೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಅದೇ ಸಮಯಕ್ಕೆ ಆ ಡಾಕ್ಟರ್ ಬಳಿ ಬೇರೊಂದು ಕೇಸ್ನ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತ ಪೊಲೀಸ್ ಆಫೀಸರ್ ಆಗಿರುವ ಸುಭಾಷ್ ಬರ್ತಾನೆ. ಅಲ್ಲೇ ಇದ್ದ ಪ್ರಿಯಾಳನ್ನ ನೋಡಿ, ನೀವೇ ಅಲ್ವಾ ಆ ದಿನ ಒಬ್ಬ ಹುಡುಗನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ನಂತರ ಆತ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು. ಅದಕ್ಕೆ ಪ್ರಿಯಾ ಮ್ಯಾನೇಜ್ ಮಾಡ್ತಾ, ಸರ್ ಆತ ಮಿಸ್ಸಿಂಗ್ ಆಗಿಲ್ಲ, ಹಾಸ್ಪಿಟಲ್ ನಿಂದ ಹೋಗಿದ್ದ ಅಷ್ಟೇ ಅಂತ ಹೇಳ್ತಾಳೆ. ಇವರಿಬ್ಬರ ಮಾತುಗಳನ್ನ ಕೇಳಿಸಿಕೊಂಡ ಕಿರಣ್ ಪ್ರಿಯಾ ಯಾರಿಗೆ ಆಕ್ಸಿಡೆಂಟ್ ಆಗಿತ್ತು, ಯಾರನ್ನ ಅಡ್ಮಿಟ್ ಮಾಡಿದ್ದೆ ಅಂತ ಕೇಳ್ತಾನೆ. ಆದ್ರೆ ಪ್ರಿಯಾ ಕಿರಣ್ಗೆ ಸುಭಾಷ್ ಜೊತೆ ಮಾತನಾಡೋದಕ್ಕೆ ಬಿಡದೆ ಎಲ್ಲವನ್ನ ಹೇಳ್ತೀನಿ ಅಂತ ತಕ್ಷಣ ಅಲ್ಲಿಂದ ಕರೆದುಕೊಂಡು ಬರ್ತಾಳೆ. ನಂತರ ಸುಭಾಷ್ ಒಳಗಡೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಪ್ರಿಯಾಗೆ ಏನಾಗಿದೆ ಅಂತ ವಿಚಾರಿಸ್ತಾನೆ. ಆ ಲೇಡಿ ಡಾಕ್ಟರ್ ಕಿರಣ್ ತನ್ನ ಹೆಂಡತಿಯನ್ನ ಯಾಕೆ ಕರೆದುಕೊಂಡು ಬಂದಿದ್ದ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಮತ್ತೊಂದು ಕಡೆ ಯಾವಾಗ್ಲೂ ಡ್ರಗ್ಸ್ ಸಿಗರೇಟ್ ಅಂತ ಅಡಿಕ್ಟ್ ಆಗಿದ್ದ ಸುಮನ್ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ದ ವ್ಯಕ್ತಿ ಬಳಿ ಹೋಗಿ ಡ್ರಗ್ಸ್ ಕೊಡು ಅಂತ ಗಲಾಟೆ ಮಾಡ್ತಿರ್ತಾನೆ. ನಂತರ ಅದೇ ನಶೆಯಲ್ಲಿ ಮತ್ತೆ ಪ್ರಿಯಾ ಜೊತೆ ಮಾತನಾಡಬೇಕು ಅಂತ ಪದೇ ಪದೇ ಆಕೆ ಫೋನ್ಗೆ ಕಾಲ್ ಮಾಡ್ತಿರ್ತಾನೆ. ಅಷ್ಟೊತ್ತಲ್ಲಿ ಪ್ರಿಯಾಗೆ ಯಾರೋ ಪದೇ ಪದೇ ಕಾಲ್ ಮಾಡ್ತಿರೋದನ್ನ ನೋಡಿದ ಕಿರಣ್ಗೆ ಆಕೆ ಮೇಲೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಪ್ರಿಯಾ ಎಷ್ಟೇ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡದ ಕಾರಣ ಆ ಸುಮನ್ ಮತ್ತೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಪ್ರಿಯಾ, ನಾಳೆ ಒಂದು ಸಾರಿ ಬಂದು ನನ್ನನ್ನ ಮೀಟ್ ಮಾಡು, ನಂತರ ನಾನು ಯಾವತ್ತೂ ಕೂಡ ನಿನ್ನನ್ನ ಮೀಟ್ ಮಾಡೋದಿಲ್ಲ. ಒಂದು ವೇಳೆ ನೀನು ಬರ್ಲಿಲ್ಲ ಅಂದ್ರೆ ಎಲ್ಲ ಫೋಟೋಸ್ ಗಳನ್ನ ನಿನ್ನ ಗಂಡನಿಗೆ ಸೆಂಡ್ ಮಾಡಿ ಬಿಡ್ತೀನಿ ಅಂತ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಪ್ರಿಯಾಗೆ ಮತ್ತೆ ಬೇರೆ ದಾರಿ ಇಲ್ಲದೆ ಮರುದಿನ ಬೆಳಿಗ್ಗೆ ಸುಮನ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಅವನ ಮನೆಗೆ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲೇ ಇವನಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ದ ಗುರು ಎಂಬಾತ ದುಡ್ಡನ್ನ ಕೊಟ್ಟಿಲ್ಲ ಅಂತ ಮನೆಗೆ ಬಂದು ಗಲಾಟೆ ಮಾಡ್ತಿರ್ತಾನೆ. ಮೊದಲು ಆ ಗುರು ಅಲ್ಲಿಂದ ಹೋದ್ರೆ ಸಾಕು ಅಂತ ಪ್ರಿಯಾ ತನ್ನ ಬಳಿದ 10,000 ರೂಪಾಯಿಯನ್ನ ಅವನಿಗೆ ಕೊಡ್ತಾಳೆ. ಮತ್ತೊಂದು ಕಡೆ ಆಫೀಸರ್ ಸುಭಾಷ್ ಕಿರಣ್ ಅನ್ನ ಮೀಟ್ ಮಾಡಿ ಏನನ್ನೋ ಡಿಸ್ಕಸ್ ಮಾಡ್ತಿರೋದನ್ನ ನೋಡ್ತೀವಿ. ಈ ಕಡೆ ಪ್ರಿಯಾ ಈ ಸುಮನ್ ಕೆಲಸದಲ್ಲಿ ಬಿಸಿ ಆದ್ರೆ ನನಗೆ ತೊಂದರೆ ಕೊಡೋದನ್ನ ಸ್ಟಾಪ್ ಮಾಡಬಹುದು ಅಂತ ಒಂದು ಐಡಿಯಾ ಮಾಡ್ತಾಳೆ. ತನ್ನ ತಂದೆಗೆ ಪರಿಚಯವಿದ್ದ ಒಬ್ಬರು ಮ್ಯೂಸಿಕ್ ಪ್ರೊಡ್ಯೂಸರ್ ಜೊತೆ ಮಾತನಾಡಿ ಸುಮನ್ಗೆ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಚಾನ್ಸ್ ಸಿಗುವ ಹಾಗೆ ಮಾಡ್ತಾಳೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಕೊನೆಗೂ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿದ್ದೀನಿ ಅಂತ ಸುಮನ್ ತುಂಬಾನೇ ಖುಷಿ ಪಡ್ತಾನೆ. ಮತ್ತೊಂದು ಕಡೆ ಒಂದು ವರ್ಷದ ಹಿಂದೆ ಒಂದು ದೊಡ್ಡ ಬಿಲ್ಡಿಂಗ್ ನ ಬಳಿ ಪೊಲೀಸರಿಗೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತಲ್ವಾ. ಆ ಜಾಗಕ್ಕೆ ಆಫೀಸರ್ ಸುಭಾಷ್ ಬಂದು ಏನನ್ನೋ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ. ನಂತರ ಪ್ರಿಯಾಳ ಗಂಡ ಕಿರಣ್ ಅನ್ನ ಅವನಿಗೆ ಗೊತ್ತಾಗದ ಹಾಗೆ ಫಾಲೋ ಮಾಡ್ತಿರ್ತಾನೆ. ಪ್ರಿಯಾ ಅಷ್ಟೆಲ್ಲ ಹೇಳಿದ್ರು ಕೂಡ ಈಗಲೂ ಸುಮನ್ ಯಾವಾಗ್ಲೂ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಾ ನಶೆಯಲ್ಲೇ ಓಡಾಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ಆಫೀಸರ್ ಸುಭಾಷ್ ಸುಮನ್ ನ ಫ್ರೆಂಡ್ ಅನ್ನ ಮೀಟ್ ಮಾಡಿ ಅವನ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಆತ ಸುಮನ್ ಬಗ್ಗೆ ಎಲ್ಲವನ್ನ ಹೇಳ್ತಾನೆ. ನಂತರ ಸುಮನ್ ತನ್ನ ಟೀಮ್ ಜೊತೆ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಅನ್ನ ರನ್ ಮಾಡ್ತಿದ್ದ ಅಂತ ಗೊತ್ತಾಗಿ ಅವನ ಎಲ್ಲ ವಿಡಿಯೋಸ್ ಗಳನ್ನ ಚೆಕ್ ಮಾಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆಫೀಸರ್ ಸುಭಾಷ್ ಎನ್ಕ್ವೈರಿ ಮಾಡ್ತಿರೋದಾದ್ರೂ ಏನು ಅಂತ ಮುಂದೆ ನಮಗೆ ಒಂದು ಶಾಕಿಂಗ್ ಟ್ವಿಸ್ಟ್ ನ ಮೂಲಕ ರಿವೀಲ್ ಆಗುತ್ತೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಪ್ರಿಯಾಗೆ ಹೊರಗಡೆಯಿಂದ ಯಾರೋ ತನ್ನನ್ನ ಕರೀತಿರುವ ರೀತಿ ಶಬ್ದ ಆಗುತ್ತೆ. ತಕ್ಷಣ ಬಾಲ್ಕನಿಗೆ ಬಂದು ನೋಡಿದ್ರೆ ಅಷ್ಟೊತ್ತಲ್ಲಿ ಸುಮನ್ ಅಲ್ಲಿಗೆ ಬಂದಿರ್ತಾನೆ. ಈಗ ಈ ಸುಮನ್ ತನ್ನನ್ನ ಹುಡುಕಿಕೊಂಡು ಮನೆಯ ಬಳಿ ಬಂದಿರುವ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತು, ಈಗೇನ್ ಮಾಡೋದು ಅಂತ ಹೆದರಿಕೊಂಡ ಪ್ರಿಯಾ ತಕ್ಷಣ ಅವನನ್ನ ಅಲ್ಲಿಂದ ಕಳುಹಿಸೋದಕ್ಕೆ ಅಂತ ಕೆಳಗಡೆ ಬರ್ತಾಳೆ. ಆದ್ರೆ ಅಷ್ಟರಲ್ಲೇ ತನ್ನ ಹೆಂಡತಿ ಅಷ್ಟೊತ್ತಲ್ಲಿ ಯಾಕೆ ಹೊರಗಡೆ ಹೋಗ್ತಿದ್ದಾಳೆ ಅಂತ ಕಿರಣ್ಗೆ ಅನುಮಾನ ಬಂದು ಇವರಿಬ್ಬರು ಮಾತನಾಡ್ತಿರೋದನ್ನ ನೋಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸುಭಾಷ್ ಸುಮನ್ ಜೊತೆ ಇದ್ದ ಮತ್ತೊಬ್ಬ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ಸರ್ ಕಳೆದ 1 ವರ್ಷದಿಂದ ನಾನು ಸುಮನ್ ನನ್ನ ನೋಡೇ ಇಲ್ಲ, ಅವನ ಫೋನ್ ಕೂಡ ರೀಚ್ ಆಗ್ತಿಲ್ಲ, ಆತ ಎಲ್ಲಿಗೆ ಹೋದ ಏನಾದ ಅಂತ ಗೊತ್ತೇ ಇಲ್ಲ ಸರ್ ಅಂತ ಹೇಳ್ತಾನೆ. ಈಗ ಆಫೀಸರ್ ಸುಭಾಷ್ಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ಬಿಲ್ಡಿಂಗ್ ಬಳಿ ಸಿಕ್ಕಿದ್ದ ಆ ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ನಡೀತಿದ್ದಾಗ ಒಬ್ಬ ವ್ಯಕ್ತಿ ಮಾರ್ಚರಿಗೆ ಬಂದಿದ್ದ ಅಲ್ವಾ. ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೇನೆ ಆತ ಟೆನ್ಷನ್ ಆಗಿ ಹೊರಗಡೆ ಹೋಗಿದ್ದು ನೆನಪಾಗುತ್ತೆ. ತಕ್ಷಣ ಆ ವ್ಯಕ್ತಿಯ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆತ ಈಗ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡ್ತಾರೆ. ಹೇಳು, ಆ ದಿನ ನೀನು ಆ ಡೆಡ್ ಬಾಡಿಯನ್ನ ನೋಡಿ ಟೆನ್ಷನ್ ಆಗಿ ಯಾಕೆ ಹೊರಗಡೆ ಹೋದೆ? ಆಗ ಆ ವ್ಯಕ್ತಿ ಸುಮನ್ ಬಗ್ಗೆ ಏನನ್ನೋ ಹೇಳ್ತಾನೆ. ಅದನ್ನ ಕೇಳಿದ ಸುಭಾಷ್ ಹಾಗೂ ಬೇರೆ ಪೊಲೀಸರಿಗೆ ಒಂದೇ ಸಾರಿ ಶಾಕ್
ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಆ ಸುಮನ್ ಮತ್ತೆ ಮತ್ತೆ ಪ್ರಿಯಾಗೆ ಕಾಲ್ ಮಾಡ್ತಿರ್ತಾನೆ. ತನ್ನ ಹೆಂಡತಿಗೆ ಪದೇ ಪದೇ ಫೋನ್ ಬರ್ತಿರೋದನ್ನ ಅಲ್ಲೇ ಇದ್ದ ಕಿರಣ್ ಕೂಡ ಅಬ್ಸರ್ವ್ ಮಾಡ್ತಾನೆ. ಈ ಬಾರಿ ಆ ಸುಮನ್ ನೋಡಿದ್ರೆ 1,00,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಮ್ಮ ಎಲ್ಲ ಫೋಟೋಸ್ ಗಳನ್ನ ನಿನ್ನ ಗಂಡನಿಗೆ ಸೆಂಡ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಇವನ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಶುರು ಮಾಡಿಕೊಂಡು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ ಅಂತ ಪ್ರಿಯಾಗೂ ಕೂಡ ಅನ್ಸುತ್ತೆ. ಈಗ ಮತ್ತೆ ಬೇರೆ ದಾರಿ ಇಲ್ಲದೆ ಆತ ಹೇಳಿದ ಹಾಗೆ 1,00,000 ರೂಪಾಯಿ ದುಡ್ಡನ್ನ ತೆಗೆದುಕೊಂಡು ಆ ಹಳೆಯ ಬಿಲ್ಡಿಂಗ್ ಬಳಿ ಬರ್ತಾಳೆ. ಈಗ ತನ್ನ ಹೆಂಡತಿಗೆ ಗೊತ್ತಾಗದ ಹಾಗೆ ಕಿರಣ್ ಕೂಡ ಆಕೆ ಕಾರನ್ನ ಫಾಲೋ ಮಾಡ್ತಾ ಅಲ್ಲಿಗೆ ಬರ್ತಾನೆ. ನಂತರ ನೋಡಿದ್ರೆ ಇವರಿಬ್ಬರನ್ನ ಫಾಲೋ ಮಾಡ್ತಿದ್ದ ಆಫೀಸರ್ ಸುಭಾಷ್ ಕೂಡ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಬಿಲ್ಡಿಂಗ್ ಗೆ ಬರ್ತಾನೆ. ತನ್ನ ಹೆಂಡತಿ ಸುಮನ್ ಜೊತೆ ಮಾತನಾಡ್ತಾ ಅವನಿಗೆ ದುಡ್ಡನ್ನ ಕೊಡೋದಕ್ಕೆ ಅಂತ ಹೋದಾಗ ಕಿರಣ್ ಅವರಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾನೆ. ಕಿರಣ್ ಪ್ರಿಯಾಳ ಗಂಡ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಸುಮನ್ಗೆ ತುಂಬಾನೇ ಕೋಪ ಬರುತ್ತೆ. ಅಷ್ಟರಲ್ಲೇ ಆಫೀಸರ್ ಸುಭಾಷ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಮೇಲೆ ಬರ್ತಾನೆ. ಸ್ನೇಹಿತರೆ, ಈಗ ಆಫೀಸರ್ ಸುಭಾಷ್ ರಿವೀಲ್ ಮಾಡುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಪ್ರಿಯಾ ನೀನು ಬದುಕಿದ್ದಾನೆ ಅಂದುಕೊಂಡಿರುವ ಆ ಸುಮನ್ ಈಗಾಗಲೇ ಸತ್ತು 1 ವರ್ಷ ಆಗಿದೆ ಅಂತ ಹೇಳ್ತಾನೆ. ಸುಭಾಷ್ನ ಮಾತುಗಳನ್ನ ಕೇಳಿ ಸುಮನ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಲ್ಲಿ ಸುಮನ್ ಬದುಕಿರೋ ರೀತಿ ಕೇವಲ ಪ್ರಿಯಾ ಮಾತ್ರನೇ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾಳೆ. ಅಂದ್ರೆ ಅಲ್ಲಿರುವ ಯಾರಿಗೂ ಕೂಡ ಸುಮನ್ ಕಾಣಿಸ್ತಿರೋದಿಲ್ಲ. ಅಷ್ಟಕ್ಕೂ ಏನಾಗಿರುತ್ತೆ ಗೊತ್ತಾ? ಪ್ರಿಯಾ ಹಾಗೂ ಸುಮನ್ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿದ್ರಲ್ವಾ? ಕಿರಣ್ ಜೊತೆ ಮದುವೆ ಆದ ನಂತರ ಕೂಡ ಪ್ರಿಯಾಗೆ ಸುಮನ್ ಅನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗಿರ್ತಾಳೆ. ಹಾಗೂ ಆ ದಿನ ಅಸಲಿಗೆ ಪ್ರಿಯಾ ಸುಮನ್ಗೆ ಆಕ್ಸಿಡೆಂಟೇ ಮಾಡಿರೋದಿಲ್ಲ. ರಸ್ತೆಯಲ್ಲಿ ಬರ್ತಿರುವಾಗ ಬೇರೊಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿ ತಾನೇ ಸುಮನ್ಗೆ ಗುದ್ದೆ ಆಕ್ಸಿಡೆಂಟ್ ಮಾಡಿದೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡಿರ್ತಾಳೆ. ಆಕ್ಸಿಡೆಂಟ್ ಆಗಿದ್ದ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ರೆ ಈಕೆ ಕೂಡ ಅವರ ಹಿಂದೆನೆ ಆಸ್ಪತ್ರೆಗೆ ಬಂದಿರ್ತಾಳೆ. ಆಗ ಅಲ್ಲಿದ್ದ ರಿಸೆಪ್ಷನ್ ಅವರು ಈಕೆ ಮೋಸ್ಟ್ಲಿ ಆ ಪೇಷಂಟ್ ನ ರಿಲೇಟಿವ್ ಇರಬೇಕು ಅಂತ ಫಾರ್ಮ್ ಅನ್ನ ಫಿಲ್ಅಪ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅಂದ್ರೆ ಕಳೆದ 1 ವರ್ಷದಿಂದ ಸುಮನ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಈಕೆ ಏನೇನೆಲ್ಲ ಮಾಡಿದ್ಲೋ ಅದೆಲ್ಲ ಕೂಡ ಈಕೆಗೆ ಬರ್ತಿದ್ದ ಇಮ್ಯಾಜಿನೇಷನ್ ಅಷ್ಟೇ. ತನ್ನ ಹೆಂಡತಿ ಆಗಾಗ ಒಬ್ಬಳೆ ಮಾತನಾಡ್ತಿರೋದನ್ನ ಅಬ್ಸರ್ವ್ ಮಾಡಿದ ಕಿರಣ್ ಅದೇ ಕಾರಣಕ್ಕೆ ಸೈಕಿಯಾಟ್ರಿಸ್ಟ್ ಬಳಿ ಕರೆದುಕೊಂಡು ಹೋಗಿರ್ತಾನೆ. ಆದ್ರೆ ಈಗ ಆಫೀಸರ್ ಸುಭಾಷ್ ರಿವೀಲ್ ಮಾಡುವ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಅಸಲಿಗೆ ಸುಮನ್ ಹೇಗೆ ಸತ್ತ ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಪ್ರಿಯಾ ಕಿರಣ್ ಎಂಬ ಮತ್ತೊಬ್ಬ ಹುಡುಗನ ಜೊತೆ ಮದುವೆ ಆಗಿದ್ದಾಳೆ ಅಂತ ಗೊತ್ತಾದ ನಂತರ ಕೂಡ ಸುಮನ್ ಆಕೆಗೆ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಈಗ ಯಾವ ಬಿಲ್ಡಿಂಗ್ ಗೆ ಬಂದಿದ್ದಾರೋ ಅದೇ ಬಿಲ್ಡಿಂಗ್ ಗೆ 1,00,000 ರೂಪಾಯಿ ತೆಗೆದುಕೊಂಡು ಬಾ ಅಂತ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಕಿರಣ್ಗೆ ಆಗಲೇ ತನ್ನ ಹೆಂಡತಿಯ ಮೇಲೆ ಅನುಮಾನ ಬಂದು ಆಕೆಯನ್ನ ಫಾಲೋ ಮಾಡ್ತಾ ಬಿಲ್ಡಿಂಗ್ ಗೆ ಬಂದಿರ್ತಾನೆ. ತನ್ನ ಹೆಂಡತಿಗೆ ಬ್ಲಾಕ್ ಮೇಲ್ ಮಾಡಿ ತೊಂದರೆ ಕೊಡ್ತಿದ್ದಾನೆ ಅಂತ ಕಿರಣ್ ಸುಮನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸುಮನ್ ತನ್ನ ಗಂಡನಿಗೆ ಹೊಡಿತಿರೋದನ್ನ ನೋಡಿದ ಪ್ರಿಯಾ ಅವರಿಬ್ಬರ ಜಗಳವನ್ನ ಬಿಡಿಸೋದಕ್ಕೆ ಹೋಗ್ತಾಳೆ. ಬೇರೆ ದಾರಿ ಇಲ್ಲದೆ ತನ್ನ ಗಂಡನ ಬಳಿ ಇದ್ದ ಗನ್ ಅನ್ನ ತೆಗೆದುಕೊಂಡು ಸುಮನ್ಗೆ ಪಾಯಿಂಟ್ ಮಾಡ್ತಾಳೆ. ತಕ್ಷಣ ಆ ಗನ್ ಕಿತ್ಕೊಂಡ ಸುಮನ್ ಆಕೆಗೆ ಸರಿಯಾಗಿ ಹೊಡೆದು ಆಕೆಗೆನೆ ಗನ್ ಪಾಯಿಂಟ್ ಮಾಡ್ತಾನೆ. ನನಗೆ ಸಿಗದ ನೀನು ಯಾರಿಗೂ ಕೂಡ ಸಿಗ್ಬಾರ್ದು ಅಂತ ವಿಚಿತ್ರವಾಗಿ ನಗ್ತಾನೆ. ಪ್ರಿಯಾ ಅಳುತ್ತಾ, ದಯವಿಟ್ಟು ನನ್ನನ್ನ ನೀನೆ ನಿನ್ನ ಕೈಯಾರ ಕೊಲೆ ಮಾಡಿಬಿಡು. ನಿನ್ನ ಟಾರ್ಚರ್ ಅನ್ನ ಪ್ರತಿದಿನವೂ ನನ್ನ ಕೈಲಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಅಳ್ತಾಳೆ. ಪ್ರಿಯಾಳ ಮಾತುಗಳನ್ನ ಕೇಳಿದ ಸುಮನ್ಗೆ ತಾವಿಬ್ಬರು ಪ್ರೀತಿ ಮಾಡ್ತಿದ್ದಾಗ ಒಟ್ಟಿಗೆ ಕಳೆದ ಒಳ್ಳೊಳ್ಳೆ ಕ್ಷಣಗಳು ನೆನಪಾಗುತ್ತವೆ. ನಂತರ ಏನನ್ನಿಸ್ತೋ ನೆಕ್ಸ್ಟ್ ಸೆಕೆಂಡ್ ತನ್ನ ತಲೆಗೆ ತಾನೇ ಶೂಟ್ ಮಾಡ್ಕೊಂಡು ಮೇಲಿನಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ಆತ ಕಣ್ಣೆದರಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನ ನೋಡಿದ ಪ್ರಿಯಾಗೆ ಮತ್ತಷ್ಟು ಮೆಂಟಲಿ ಪ್ರಾಬ್ಲಮ್ ಆಗಿರುತ್ತೆ. ಇದಾಗಿ ದಿನಗಳು ಕಳೆದ ಹಾಗೆ ಪ್ರಿಯಾಗೆ ಮತ್ತಷ್ಟು ಮೆಂಟಲಿ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ. ನಂತರ ಬೇಕೆ ಸುಮನ್ ಇನ್ನೂ ಬದುಕಿದ್ದಾನೆ, ಅವನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡಿರ್ತಾಳೆ. ಸ್ನೇಹಿತರೆ, ಮಾರ್ಚರಿಯಲ್ಲಿ ಸುಮನ್ನ ಡೆಡ್ ಬಾಡಿಯನ್ನ ನೋಡಿದ್ದ ಆ ವ್ಯಕ್ತಿ ಅದನ್ನೇ ಸುಭಾಷ್ಗೆ ಹೇಳಿರ್ತಾನೆ. ಈಗ ಸುಭಾಷ್ ಮತ್ತೆ ಮೇಡಮ್ ಸುಮನ್ 1 ವರ್ಷದ ಹಿಂದೆನೆ ಸತ್ತು ಹೋಗಿದ್ದಾನೆ. ಇಷ್ಟು ದಿನಗಳಿಂದ ಅವನ ಜೊತೆ ಮಾತನಾಡ್ತಿದ್ದೀನಿ, ಅವನನ್ನ ಮೀಟ್ ಮಾಡ್ತಿದ್ದೀನಿ ಅಂತ ಅಂದುಕೊಂಡಿದ್ದೆಲ್ಲ ನಿಮ್ಮ ಇಮ್ಯಾಜಿನೇಷನ್ ಅಷ್ಟೇ ಅಂತ ಅರ್ಥ ಮಾಡಿಸ್ತಾನೆ. ನಿಜ ಏನು ಅಂತ ಅರ್ಥ ಆದ ನಂತರ ಪ್ರಿಯಾ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.